गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपाकुरु देव मम पापमपाकुरु देव मम तापमपाकुरु देव मम पापमपाकुरु देव जनयन विधि नमुचिहरण मुख विबुध विनुत पद पद्मा जल जनयन विधि नमुचिहरण मुख विबुध विनुत पद पद्मा विबुध विनुत पद पद्मा ದಿಗಂತವಾಗಿ ಸಾರ್ತಾ ಇರೋದು ಕೀರ್ತಿಮುಖ, ಮೇಲ್ಗಡೆ ನರಸಿಂಹಮುಖ. ಅದು ಸುತ್ತಲೂ ಇರುವಂತಹದ್ದು 7 ಹೆಡಗಳ ಸರ್ಪ. ಆ 7 ಎಡೆಗಳ ಸರ್ಪದ ಜೊತೆಯಲ್ಲಿಯೇ ಕಿರೀಟಗಳನ್ನು ನೀವು ನೋಡ್ತಾ ಇದ್ದೀರಿ. ಸೊ 11 ಕಿರೀಟಗಳು ನೋಡಿದ್ರೆ ಒಂದಕ್ಕೆ ಒಂದು ಥರ ಇನ್ನೊಂದಿಲ್ಲ. ನಾವು ಬಲಗಡೆಯ ಮುಖಗಳನ್ನು ಪರಿಚಯ ಮಾಡ್ಕೊಂಡ್ವಿ. ಅಂದರೆ ನಾರಾಯಣ, ಪಕ್ಕದಲ್ಲಿ ಶಿವ, ಅದರ ಪಕ್ಕದಲ್ಲಿ ಇರುವಂತಹದ್ದು ಸ್ಕಂದ, ಆಮೇಲೆ ಗಣಪತಿ, ನರಸಿಂಹ ಮತ್ತು ಋಷಿ. ಹಾಗೆಯೇ ನೀವು ಎಡಭಾಗದಲ್ಲಿಯೂ ನೀವು ನೋಡ್ಬೋದು ಬ್ರಹ್ಮಮುಖ, ಅದರ ನಂತರ ಹನುಮಂತನ ಮುಖ, ಹಾಗೆಯೇ ಅಗ್ನಿಯ ಮುಖ, ಗರುಡ ಮುಖ ಮತ್ತು ಅಲ್ಲಿಯೂ ಋಷಿ ಮುಖವನ್ನು ನೀವು ನೋಡ್ತಾ ಇದ್ದೀವಿ.